ಇವರೇ ಭಾಗ್ಯಲಕ್ಷ್ಮಿ. ಅಯ್ಯೋ ದೇವ್ರೆ, ಮಾವ ಫೋನ್ ಮಾಡ್ತಿದ್ದಾರೆ. ಏನ್ ಮಾತಾಡ್ದೆ ಅಂತ ಕೇಳಿದ್ರೆ ಏನ್ ಹೇಳಿ ನಾನು? ಹಲೋ ಮಾವ. ಏನಮ್ಮ ಭಾಗ್ಯ, ನಾನು ಹೇಳಿದ ವಿಷಯ ಆದಿ ಹತ್ರ ಮಾತಾಡ್ದ? ಏನಂದ ಅವನು? ಮಾವ ಇಲ್ಲ ಮಾವ, ಇನ್ನೂ ಹೇಳಿಲ್ಲ. ಇನ್ನೂ ಹೇಳಿಲ್ವಾ? ಮತ್ತ್ಯಾಕೆ ಅವನು ಬಾಲ ಸುತ್ತಿರೋ ಬೆಕ್ಕಿನ ತರ ಅಡ್ಡಾಡ್ತಿದ್ದಾನೆ? ಮನೆಯಲ್ಲಿ ಕೂತ್ಕೋತಾ ಇಲ್ಲಮ್ಮ, ಒಬ್ಬೊಬ್ಬನೇ ಮಾತಾಡ್ಕೊಂಡು ಓಡಾಡ್ತಾ ಇದ್ದಾನೆ. ಹೌದಾ ಮಾವ? ಮಾವ, ಬಹುಶಃ ಅವ್ರಿಗೆ ನಾನು ಈ ವಿಷಯನ ಅವ್ರ ಹತ್ರ ಮಾತಾಡ್ತೀನಿ ಅಂತ ಗೊತ್ತಾಗಿರ್ಬೇಕು. ಅದಕ್ಕೆ ಏನೂ ಹೇಳಲಿಲ್ಲ ಕೇಳಲಿಲ್ಲ ಮಾವ, ಇದ್ದಕ್ಕಿದ್ದಾಗೆ ಹೊರಟ್ಬಿಟ್ರು. ಓ ಹೌದಾ? ನೀನು ಹೇಳಿದ್ದಾಗೋ ಸಾಧ್ಯತೆ ತುಂಬಾ ಇದೆಯಮ್ಮ. ಇಂಥ ವಿಷಯದಲ್ಲೆಲ್ಲ ತುಂಬಾ ಬುದ್ಧಿವಂತ ಅವನು. ನಾವೇನು ಹೇಳಬೇಕು ಅಂತ ಇರ್ತೀವೋ ಅದನ್ನು ಮೊದಲೇ ಊಹಿಸ್ಕೊಂಡ್ಬಿಟ್ಟಿರ್ತಾನೆ. ನೋಡು ಭಾಗ್ಯ, ಅದೇನಾದ್ರೂ ಸರಿ, ಈ ವಿಷಯನ ನೀನು ಅವನ ಹತ್ರ ಮಾತಾಡ್ಲೇಬೇಕಮ್ಮ. ಹಾ ಮಾವ, ಆದ್ರೆ ಅವ್ರ ಹತ್ರ ಈ ವಿಷಯನ ಹೇಗೆ ಮಾತಾಡ್ಲಿ, ಹೇಗೆ ಶುರು ಮಾಡ್ಲಿ ಅಂತಾನೆ ಅರ್ಥ ಆಗ್ತಿಲ್ಲ ಮಾವ. ಅದಕ್ಕೆ ಸ್ವಲ್ಪ ಭಯ ಆಗ್ತಿದೆ. ಯಾವುದೇ ಕಾರಣಕ್ಕೂ ಭಯ ಪಟ್ಕೋಬೇಡ ಫ್ರೆಂಡು. ನಾನು ಅವತ್ತು ಏನ್ ಹೇಳ್ದೆ ನೆನ್ಪಿಸ್ಕೊ. ಈ ಭಯದ ಸೇತುವೆ ದಾಟಿದ್ರೆ ಮುಂದೆ ಒಳ್ಳೆ ಜೀವನ ಸಿಗತ್ತೆ ಅಂತ ಹೇಳಿದೀನಿ ತಾನೆ. ನೋಡಮ್ಮ ಭಾಗ್ಯ, ನಮ್ಮೆಲ್ಲರೂ ನೆಮ್ಮದಿ ನಿನ್ ಕೈಲಿದೆಯಮ್ಮ. ಸರಿ ಮಾವ, ನಾನು ಅವ್ರ ಹತ್ರ ಮಾತಾಡ್ತೀನಿ. ಸರಿನಮ್ಮ. ಬೇಕಾದಾಗ್ಲಿ, ಇವತ್ತು ನೀನು ಅವಳ ಹತ್ರ ಹೇಳಲೇಬೇಕು. ನೀನು ಮೊದಲು ತಯಾರಾಗಿ ಬೇಗ ಬಾ. ಅವಳು ತಯಾರಾಗೋದಕ್ಕೆ ನಾನು ಎಲ್ಲ ಅರೇಂಜ್ಮೆಂಟ್ ಮಾಡ್ತೀನಿ. ಅಲ್ಲ, ಭಾಗ್ಯ ಅವ್ರು ಕೇಳಿದ್ರೆ ನಾನು ಏನ್ ಹೇಳೋದು? ಒಂದ್ ಕೆಲಸ ಮಾಡೋಣ. ದೊಡ್ಡ ಕ್ಲಿಂಟು ದೊಡ್ಡ ಕಂಪನಿಯಿಂದ ಕ್ಯಾಟ್ರಿಂಗ್ ಬಂದಿದೆ, ಅದಂತೂ ಮೀಟಿಂಗ್ ಅಂತ ಹೇಳೋಣ ಅಷ್ಟೇ. ಸರಿನಾ? ಅಯ್ಯ ಸರಿನಾ ತಪ್ಪ ನಿನ್ನನ್ನು ಕೇಳ್ತಾ ಇದ್ದೀನಿ. ನೋಡು, ನೀನ್ ಸುಮ್ಮನೆ ತಯಾರಾಗಿ ಬೇಗ ಬಾ ಅಷ್ಟೇ. ಏ ತಾಂಡವ್, ಪ್ಲೀಸ್ ಹೀಗಿರ್ಬೇಡ, ಜಾಸ್ತಿ ಯೋಚನೆ ಮಾಡ್ಬೇಡ, ಅದನ್ನ ಬಿಟ್ಟು ಊಟ ಮಾಡು. ಶ್ರೇಷ್ಠ, ಅದು ಹಾಗಲ್ಲ. ತಾಂಡವ್ ಏನು ಹೇಳೋದ್ ಬರ್ಬೇಡ. ಕೋಪ ಬೇಜಾರು ಎಲ್ರಿಗೂ ಇರದೆ, ಅದನ್ನ ಊಟದ ಮೇಲೆ ಯಾಕೆ ತೋರಿಸ್ತಿದ್ಯಾ? ಮೊದ್ಲು ಊಟ ಮಾಡು, ಮಿಕ್ಕಿದ ಆಮೇಲೆ ಮಾತಾಡೋಣ. ತಗೋ. ಇವಾಗ ಹೇಳು, ಏನಾಯ್ತು ನಿನ್ಗೆ? ನನಗಂತೂ ಬೇರೆ ಯಾವ ಆಪ್ಷನ್ ಕಾಣಿಸ್ತಾನೆ ಇಲ್ಲ. ಅಮ್ಮಂಗೆ ಹೇಗೆ ಕನ್ವಿನ್ಸ್ ಮಾಡ್ಬೇಕು ನನಗಂತೂ ಗೊತ್ತಿಲ್ಲ. ಅಮ್ಮನೇ ಒಪ್ಲಿಲ್ಲ ಅಂದಮೇಲೆ ಅಪ್ಪ ಖಂಡಿತವಾಗ್ಲೂ ಒಪ್ಪಲ್ಲ. ನನಗೆ ಯಾಕೋ ಜೈಲೇ ಗತಿ ಅನಿಸ್ತಿದೆ. ನಾನೇನಾದ್ರೂ ಜೈಲಿಗೆ ಹೋಗ್ಬಾರ್ದು ಅಂತಂದ್ರೆ ಅವ್ರು ಹೇಳ್ದಾಗ ಈ ಮನೇನ ಬಿಟ್ಟು ಹೋಗ್ತಾ ಇರ್ಬೇಕಷ್ಟೇ. ಏ ತಾಂಡವ್, ನಿನ್ ಸ್ಟೂಪಿಡ್ ತರ ಮಾತಾಡಬೇಡ. ನಿಂಗೇನಾದ್ರು ತಲೆಗಿಲೆ ಕೆಟ್ಟಿದ್ಯಾ ಹೇಗೆ? ನೋಡು ತಾಂಡವ್, ನಾವ್ ಭಯ ಪಡ್ಬೇಕಾಗಿರೋ ಯಾವ ಅವಶ್ಯಕತೆನೂ ಇಲ್ಲ. ತಾಂಡವ್ ನೋಡು, ನಾವೆಲ್ಲಾ ಕಡೆ ವಿನ್ ಆಗ್ತಾ ಬರ್ತಾ ಇದೀವಿ, ಅದಕ್ಕೆ ಅವ್ರಿಗೆ ಭಯ ಹುಟ್ಟುತ್ತಾ ಇದೆ. ಅದಕ್ಕೆ ಅವ್ರು ಈ ತರ ಎಲ್ಲ ಗಿಮಿಕ್ ಮಾಡ್ತಿದ್ದಾರೆ. ಅವ್ರು ಇದನ್ನೆಲ್ಲ ಮಾಡ್ತಿದ್ದಾರೆ ಅಂದ್ರೆ ನಾವ್ ಸರಿಯಾದ ದಾರಿಲಿ ನಡೀತಿದೀವಿ ಅಂತ ಅರ್ಥ. ಸರಿ ದಾರಿನೋ ತಪ್ಪು ದಾರಿನೋ ನನಗೆ ಗೊತ್ತಿಲ್ಲ ಶ್ರೇಷ್ಠ, ಬಟ್ ಇದೇ ನಮ್ಮ ಎಂಡ್ ಆಗ್ಬಿಡತ್ತ ಅಂತ ಭಯ ಆಗ್ತಿದೆ. ಏ ತಾಂಡವ್, ಕೆನ್ ಯು ಸ್ಟಾಪ್ ಇಟ್? ಜೈಲು ಅಂತ ಯಾಕೆ ಬರೀ ನೆಗೆಟಿವ್ ಆಗೇ ಮಾತಾಡ್ತಿದ್ಯೋ?
ಮೊದ್ಲು ಹಾಗೆ ಹೇಳೋದನ್ನ ನಿಲ್ಸು. ಏ ತಾಂಡವ್, ನನ್ನ ಹತ್ರ ಒಂದು ಐಡಿಯಾ ಇದೆ. ನೀನ್ ಮೊದ್ಲು ಊಟ ಮಾಡು, ನಾನು ಆಮೇಲೆ ಹೇಳ್ತೀನಿ. ತಾಂಡವ್, ನೀನ್ ಏನು ಯೋಚನೆ ಮಾಡ್ಬೇಡ ಕಣೋ. ಅವ್ರ ಮೇಲೆ ಹಾಕಿರೋ ಕೇಸ್ ಮಾತ್ರ ವಾಪಸ್ ತಗೋಬೇಡ. ತಗೊಳ್ಳಿಲ್ಲ ಅಂತಂದ್ರೆ ಅವ್ರೇನ್ ಸುಮ್ನಿರ್ತಾರ? ವಾಪಸ್ ನಮ್ಮ ಮೇಲೇನೆ ಕೇಸ್ ಹಾಕಿದ್ರೆ? ತಾಂಡವ್, ಸಿಂಪತಿ ಡ್ರಾಮಾ ಆಡೋಣ. ಅದನ್ನೇ ತಾನೇ ಅವಾಗ ಮಾಡಿದ್ದು. ವರ್ಕ್ ಆಯ್ತಾ? ತಾಂಡವ್, ಅದ್ ಸಣ್ಣ ಡ್ರಾಮಾ ಕಣೋ. ಇವಾಗ ನಾವ್ ದೊಡ್ಡದಾಗೆ ಮಾಡೋಣ. ಡ್ರಾಮಾನ ಏನ್ ಹೇಳ್ತಿದ್ಯಾ ನೀನು? ಎಸ್ ತಾಂಡವ್, ಇದಕ್ಕೆ ಬೀಳ್ದಿರೋರು ಯಾರೂ ಇಲ್ಲ. ಸರಿ, ಇವಾಗ ಏನ್ ಮಾಡ್ಬೇಕು ಹೇಳಿ? ಸೂಸೈಡ್. ಸೂಸೈಡಾ? ಶ್ರೇಷ್ಠ, ಏನ್ ಹೇಳ್ತಿದ್ಯಾ ನೀನು? ಅಂದ್ರೆ ತಾಂಡವ್, ಸೂಸೈಡ್ ಮಾಡ್ಕೊಳ್ಳೋ ತರ ಡ್ರಾಮಾ ಕಣೋ. ಅಂದ್ರೆ ಅವ್ರು ಕೊಡೋ ಟಾರ್ಚರ್ನ ನೀನ್ ತಡ್ಕೊಳಕ್ ಆಗದೆ ಪಾಯ್ಸನ್ ತಗೊಂಡು ಸೂಸೈಡ್ ಮಾಡ್ಕೋಣ ಅಂತ ಎಲ್ಲ ಕಡೆ ಹಬ್ಬಿಸೋಣ. ಹಾಗೆ ನೀನ್ ಹಾಸ್ಪಿಟಲ್ ಸೇರ್ಕೋ. ನಿಮ್ಮ ಅಪ್ಪ ಅಮ್ಮ ಎಲ್ರು ಸೈನ್ ಮಾಡ್ತಾರೆ. ಹಾಗೆ ಕಾಮತ್ ಅವ್ರು ಕೂಡ ಕೇಸ್ ವಾಪಸ್ ತಗೊಳ್ತಾರೆ. ಕೆಟ್ಟದಾಗಿದೆ ನಿನ್ ಪ್ಲಾನ್. ನಾನೇನೋ ಸುಳ್ಳು ಹೇಳ್ಬಿಟ್ಟು ಅಲ್ಲಿಗೆ ಹೋಗ್ತೀನಿ, ಅವಳೆಲ್ಲ ಟೆಸ್ಟ್ ಮಾಡದೆ ಇರ್ತಾರ. ಟೆಸ್ಟ್ ರಿಪೋರ್ಟ್ಸ್ ಎಲ್ಲ ನಿಜ ಗೊತ್ತಾದ್ರೆ? ತಂಡ ರಿಪೋರ್ಟ್ ಅಲ್ಲಿ ಸುಳ್ಳು ಅಂತ ಬರಲ್ಲ. ಅಲ್ಲ ಶ್ರೇಷ್ಠ, ರಿಪೋರ್ಟ್ ನಲ್ಲಿ ನಾನು ಪಾಯ್ಸನ್ ತಗೊಂಡಿದ್ದೀನಿ ಅಂತ ಅದ್ ಹೇಗ್ ಬಂದ್ಬಿಡತ್ತೆ? ಯಾಕೆ ಅಂದ್ರೆ ನೀನ್ ಪಾಯ್ಸನ್ ತಗೊಂಡಿದ್ಯಾ, ಅದಕ್ಕೆ. ವಾಟ್? ಎಸ್ ಬೇಬಿ, ಇವಾಗ ಡಾಕ್ಟರ್ ಏನ ಟೆಸ್ಟ್ ಮಾಡಿದ್ರು ಕೂಡ ಪಾಯ್ಸನ್ ಇದೆ ಅಂತಾನೆ ಬರುತ್ತೆ. ಯಾಕಂದ್ರೆ ಇವಾಗ ನೀನ್ ಮಾಡ್ತಿರೋ ಊಟದಲ್ಲಿ ನಾನು ಪಾಯ್ಸನ್ ಹಾಕಿದ್ದೀನಿ. ಭಾಗ್ಯ, ಏ ಭಾಗ್ಯ, ಭಾಗ್ಯ, ಅಯ್ಯೋ ಅತ್ತೆ, 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 ಏನಾಯ್ತತ್ತೆ? ಯಾಕೆ ಇಷ್ಟೊಂದು ಎಕ್ಸೈಟ್ ಆಗಿದ್ದೀರಿ? ನಾನ್ ನಿನಗೆ ಒಂದು ಖುಷಿಯಾದ ವಿಷಯ ಹೇಳ್ಬೇಕು. ಅದಕ್ಕೆ ಖುಷಿಯಾದ ವಿಷಯನಾ? ಈ ಮಹಿಳಾ ಸಂಘದವ್ರ ಫೋನಲ್ಲಿ ಮಾತಾಡ್ತಿದ್ನಾ, ಅದು ಮುಗೀತಾ? ಅದಾದ್ಮೇಲೆ ಯಾರ್ ಫೋನ್ ಬಂತು ಅನ್ಕೊಂಡೆ? ಫ್ರೆಂಡ್ ಫೋನ್ ಮಾಡಿದ್ರಾ? ಏನಂತೈತೆ? ಯಾಕೆ ಹಾಗೆ ಇದ್ದಕ್ಕಿದ್ದ ಹಾಗೆ ಹೊಟ್ಬಿಟ್ರಂತೆ? ಅಯ್ಯೋ, ಆ ವಿಷಯ ಬಿಡು, ವಿಷಯಕ್ಕೆ ಬರ್ತೀನಿ, ಕೇಳು, ಖುಷಿ ಆಗೋಗ್ತೀಯ. ನನ್ನ ಫ್ರೆಂಡಿಗೆ ಒಬ್ಬ ಕ್ಲಿಂಟ್ ಫೋನ್ ಮಾಡಿದ್ನಂತೆ. ಆ ಕ್ಲಿಂಟು ದೊಡ್ಡ ಶ್ರೀಮಂತ ಅಂತೆ. ಅವನಲ್ಲಿ ದೊಡ್ಡ ಕಂಪನಿ ಇದೆಯಂತೆ. ಅವನಿಗೆ ಕ್ಯಾಟ್ರಿಂಗ್ ಬೇಕಂತೆ. ಅದು ಡೈಲಿ, ಒಂದೊಂದ್ ದಿವಸ ಅಲ್ಲ, ಡೈಲಿ ಕ್ಯಾಟ್ರಿಂಗ್ ಬೇಕಂತೆ. ಹೌದಾ? ಮತ್ತೆ ಈ ವಿಷಯ ನನ್ಗೆ ಹೇಳಲೇ ಇಲ್ಲ ಅತ್ತೆ ಅವರು. ನಾನು ಹೇಳಿಲ್ವಾ ನಿನಗೆ? ಅಯ್ಯೋ, ಅವನೊಬ್ಬ ದಡ್ಡ. ಸರಿ, ನೀ ಬೇಗ ಬೇಗ ತಯಾರಾಗು, ನಡಿ. ತಯಾರಾಗ್ಬೇಕಾ? ಯಾಕೆ? ಅವರು ಮೀಟಿಂಗ್ ಮಾಡ್ಬೇಕಂತೆ. ಅದೇ ಆ ದೊಡ್ಡ ಕಂಪನಿ ಕ್ಲೀಂಟ್ ಮೀಟಿಂಗ್ ಮಾಡ್ಬೇಕಂತೆ. ಆ ಮೀಟಿಂಗ್ ಅಲ್ಲೂ ನೀನು ಇರ್ಬೇಕಂತೆ. ಫೋನ್ ಮಾಡಿದ್ರಂತೆ. ನಡಿ 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 ನಡಿ, ತಯಾರಾಗು. ಮೀಟಿಂಗಾ? ಕ್ಯಾಟ್ರಿಂಗ್ ಮೀಟಿಂಗು. ಬೇಗ ತಯಾರಾಗು, ಇನ್ನೇನ್ ಫ್ರೆಂಡ್ ಬಂದ್ಬಿಡ್ತಾನೆ. ಅಲ್ಲ ಅತ್ತೆ, ಏನ್ ರಾಗ ಎಳಿತೀಯ ಭಾಗ್ಯ? ಕೆಲ್ಸ ನಮ್ಮನ್ ಹುಡ್ಕೊಂಡ್ ಬಂದಿರ್ಬೇಕಾರೆ ನಾವು ಬೇಡ ಅನ್ಬಾರ್ದು. ಬೇಗ ತಯಾರಾಗು. ಅಲ್ಲ ಅತ್ತೆ, ಮೀಟಿಂಗಿಗೆ ತಯಾರಿ ಯಾಕಾಗ್ಬೇಕು? ತಯಾರಾಗ್ಬೇಕು, ಸುಮ್ನೆ ಪ್ರಶ್ನೆ ಕೇಳ್ತೀಯ? ನಾ ಹೇಳ್ದೆ ತಾನೆ, ನಡಿ ನೀನ್, ನಡಿ ನೀನು. ಅಡ್ಗೆ ಮುಗಿಸ್ಕೊಡ್ತೀನಿ. ನನಗೆ ಅಡ್ಗೆ ಹೇಳ್ಕೊಡ್ತೀಯಾ? ಅಲ್ಲ, ನಾ ಎಲ್ಲ ಮಾಡ್ತೀನಿ, ನಡಿ. ಅಲ್ಲ ನಡಿ ನೀನು. ಅತ್ತೆ,
ಯಾವ್ದು ಹಾಕೊಳ್ಳಿ ಅಂತಾನೆ ಗೊತ್ತಾಗ್ತಾ ಇಲ್ವಲ್ಲ. ಏ ಭಾಗ್ಯ, ಅತ್ತೆ ಯಾವ ಸೀರೆ ಉಡ್ತಿದ್ಯಾ? ಈ ಸೀರೆ ಅತ್ತೆ ಒಂಚೂರು ಇಸ್ತ್ರಿ ಮಾಡ್ಬೇಕು ಅಷ್ಟೇ. ಎಲ್ಲಿ ನೋಡೋಣ. ಈ ಸೀರೆ ಉಟ್ಕೊಂಡು ಹೋಗ್ತೀಯಾ? ಒಂಚೂರು ಚೆನ್ನಾಗಿಲ್ಲ. ಇರು, ನಾ ಬೇರೆದ್ ಕೊಡ್ತೀನಿ. ಇದು ನಿನಗೆ ಒಪ್ಪತ್ತೆ. ಅತ್ತೆ ಇದು ತುಂಬಾ ಜಾಸ್ತಿ ಆಗ್ಬಿಡ್ಲಿಲ್ವಾ ಅತ್ತೆ? ನಾವ್ ಹೋಗ್ತಿರೋದು ಮೀಟಿಂಗ್ ಅಷ್ಟೇ ಅಲ್ವಾ? ಮೀಟಿಂಗ್ ಅಷ್ಟೇ ಅಲ್ಲ, ಅದೇನ್ ಅಂತ ಇಂತ ಚಿಕ್ಕ ಮೀಟಿಂಗ್ ಅಲ್ಲ. ನೀವ್ ಹೋಗ್ತಿರೋದು ದೊಡ್ಡ ಮೀಟಿಂಗು. ಅಲ್ಲಿ ದೊಡ್ಡ ದೊಡ್ಡವ್ರು ಬಂದಿರ್ತಾರೆ. ಅಂತ ಕಡೆ ನನ್ನ ಸೊಸೆ ಯಾವ್ದ್ರಲ್ಲೂ ಕಮ್ಮಿ ಅನ್ನಿಸ್ಬಾರ್ದು. ಇದುಟ್ಕೊ, ಇದು ಸರಿಯಾಗಿರುತ್ತೆ. ಒಂದು ನಿಮಿಷ ಇರು. ಅತ್ತೆ ಒಡವೆ ಎಲ್ಲ ಯಾಕತ್ತೆ? ಯಾಕೆ ಕ್ವಶನ್? ಮತ್ತೆ ಕ್ವಶನ್? ನಾ ಹೇಳ್ದೆ ತಾನೆ ಹಾಕು ಅಂತ. ಹಾಕೋ ಇದು. ಬರ್ತಾ ಬರ್ತಾ ಇವನು ಏನ್ ಮಾಡ್ತಾ ಇದ್ದಾನೆ ಅಂತಾನೆ ಗೊತ್ತಾಗ್ತಾ ಇಲ್ವಲ್ಲ. ಇರೋದ್ರಲ್ಲಿ ಇದು ಚೆನ್ನಾಗಿ ಸೂಟ್ ಆಗುತ್ತೆ ಅನ್ಸುತ್ತೆ. ಕರೆಕ್ಟ್, ಇದನ್ನೇ ಹಾಕೋತೀನಿ. ಯಾವತ್ತು ಈ ತರ ರೆಡಿ ಆಗ್ತಿದ್ದು ಇಷ್ಟೊಂದು ಇಂಟ್ರೆಸ್ಟ್ ಆಗಿ ರೆಡಿ ಆಗ್ತಾ ಇದ್ದಾನಲ್ಲ. ಭಾಗ್ಯನ್ಗೆ ಇದು ಗೊತ್ತಾ? ಕೇಳೋಣ ಫೋನ್ ಮಾಡಿ. ಶ್ರೇಷ್ಠ, ಆರ್ ಯು ಔಟ್ ಆಫ್ ಯರ್ ಮೈಂಡ್? ನೀನ್ ನನಗ್ ವಿಷ ಹಾಕಿದ್ಯಾ? ಏ ತಾಂಡವ್, ಪ್ಲೀಸ್ ಜಾಸ್ತಿ ಪ್ಯಾನಿಕ್ ಆಗ್ಬೇಡ. ಜಾಸ್ತಿ ಪ್ಯಾನಿಕ್ ಆದ್ರೆ ವಿಷ ಬೇಗ ಕೆಲಸ ಮಾಡೋಕ್ ಶುರು ಮಾಡುತ್ತೆ. Just shut up! Are you out of your mind? ಮಾಡೋದೆಲ್ಲ ಮಾಡ್ಬಿಟ್ಟು ಈ ತರ ಎಲ್ಲ ಮಾತಾಡ್ತೀಯಲ್ಲ. ನಿನ್ನಿಂದ ಇದನ್ನೆಲ್ಲ ಎಕ್ಸ್ಪೆಕ್ಟ್ ಮಾಡಲಿಲ್ಲ ಶ್ರೇಷ್ಠ. ಹೊರಗೋಗ್ಲಿ, ಮೊದ್ಲು ಬಾ, ಹಾಸ್ಪಿಟಲ್ಗೆ ಹೋಗೋಣ ಬೇಗ. ತಾಂಡವ್ ಇರು, ಇನ್ನೊಂದೇ ಒಂದ್ ಕೆಲಸ ಆಗ್ಬೇಕು. ಇನ್ನೊಂದ್ ಕೆಲ್ಸನ? ಬಂದೆ ಒಂದ್ಸಾರ ಬಂದೆ. ತಾಂಡವ್, ನಿನ್ಗೇನೇ ಆದ್ರೂ ಅದಕ್ಕೆ ನಿಮ್ ಮನೆಯವ್ರ ಕಾರಣ ಅಂತ ಇದ್ರಲ್ಲಿ ಬರಿ. ಅಂದ್ರೆ ನಿನ್ ಮಾತಿನ ಅರ್ಥ ನಾನ್ ಬದುಕಲ್ವಾ? ನಾನ್ ಬದುಕ್ತೀನಿ ಅನ್ನೋ ನಂಬಿಕೆನೇ ಇಲ್ವಾ ನಿನ್ಗೆ? ತಾಂಡವ್ ಪ್ಲೀಸ್ ಕೊಡೋ, ನೆಗೆಟಿವ್ ಆಗೆಲ್ಲ ಥಿಂಕ್ ಮಾಡ್ಬೇಡ. ನಾನು ಇದನ್ನೆಲ್ಲ ಮಾಡ್ತಿರೋದು ಜಸ್ಟ್ ಅವ್ರನ್ನ ಹೆದರ್ಸೋದಕ್ಕೋಸ್ಕರ ಅಷ್ಟೇ. ತಗೋ, ನೀನ್ ಸೈನ್ ಮಾಡು. ನೀನನ್ನ ಬದುಕ್ಸೋದಕ್ಕಿಂತ ಸಾಯಿಸೋದಕ್ಕೆ ನೋಡ್ತಿದ್ಯಾ? ನಾನು ಇದನ್ನೆಲ್ಲ ಮಾಡಲ್ಲ ಶ್ರೇಷ್ಠ. ತಾಂಡವ್ ಸುಮ್ಮನೆ ಮಾಡು. ಇಲ್ಲ ಶ್ರೇಷ್ಠ, ನಾನು ಮಾಡಲ್ಲ. ತಾಂಡವ್, ನಿನ್ನ ಸಾಯಿಸೋ ನಾಟಕ ಆಡ್ತಿರೋದೇ ನಿನ್ನ ಬದುಕ್ಸೋದಕ್ಕೋಸ್ಕರ ಕೊಣೋ. ಆದ್ರೆ ಅದು ನಿನ್ಗೆ ಅರ್ಥ ಆಗ್ತಿಲ್ಲ. ಶ್ರೇಷ್ಠ, ಸುಮ್ಮನೆ ನಿಂತಿದ್ಯಲ್ಲ, ನನ್ನ ಹಾಸ್ಪಿಟಲ್ ಕರ್ಕೊಂಡು ಹೋಗು.
ಹಾಳಾಗೋಗ್ಲಿ, ನಾನೇ ಹೋಗ್ತೀನಿ. ಏ ತಾಂಡವ್, ತಾಂಡವ್ ನಿಂತ್ಕೋ. ಅಲ್ಲ, ಅತ್ತೆಗೆ ನಾನು ಹೇಳಿದ್ ಯಾಕೆ ಅರ್ಥನೇ ಆಗ್ತಿಲ್ಲ. ಕ್ಲೈಂಟ್ ಮೀಟಿಂಗ್ ಹೋಗೋದಕ್ಕೆ ಇಷ್ಟೆಲ್ಲ ತಯಾರಾಗ್ಬೇಕಿತ್ತ? ಏನಪ್ಪ. ಹಾ ಮಾವ. ಭಾಗ್ಯ, ಏನಮ್ಮ ಆದಿ ಗಡಿಬಿಡಿಲಿ ಹೊರಡ್ತಿದ್ದಾನೆ, ಎಲ್ಲಿಗೆ ಹೋಗ್ತಿದ್ದಾನೆ ಅಂತ ನಿನ್ಗೇನಾದ್ರೂ ಗೊತ್ತಾ? ಓ ಅದ್ಯಾವುದೋ ಒಂದು ಕ್ಲೈಂಟ್ ಮೀಟಿಂಗ್ ಇದೆ ಮಾವ. ಮೀಟಿಂಗಾ? ನೀನು ಹೋಗ್ತಿದ್ಯಾ ಅವನ ಜೊತೆ? ಹಾ ಮಾವ, ನಾನು ಹೋಗ್ತಾ ಇದ್ದೀನಿ. ಸರಿ ಮಗಳೇ, ಒಂದ್ ಕೆಲಸ ಮಾಡು, ಮೀಟಿಂಗ್ ಮುಗಿತಿದ್ದಂಗೆ ಎಲ್ಲ ವಿಷಯನೂ ತಿಳಿಸ್ಕೊಡು. ಹೇಗಾದ್ರೂ ಮಾಡಿ ಒಪ್ಸವನ್ನ. ಸರಿ ಮಾವ. ಭಾಗ್ಯ, ಪದೇ ಪದೇ ಹೇಳ್ತಿದ್ದೀನಿ ಅಂತ ಬೇಜಾರು ಮಾಡ್ಕೋಬೇಡ. ಆದ್ರೆ ನಮ್ಮ ಮನೆಗೆ ಅಂದವಾದ ರೇಷ್ಮೆ ಸೀರೆ ಹುಟ್ಟು ಲಕ್ಷಣವಾದ ಸೊಸೆ ಬರೋ ತರ ಮಾಡೋದು ನಿನ್ ಕೈಲಿದ್ಯಮ್ಮ. ಶ್ರೇಷ್ಠ, ದಿನ ಅಷ್ಟು ಫಾಸ್ಟ್ ಆಗಿ ಚಚ್ಕೊಂಡು ಹೋಗ್ತಿರ್ತೀಯ, ಇವತ್ ಯಾಕೆ ಸ್ಲೋ ಆಗಿ ಹೋಗ್ತಿದ್ಯಾ? ಬೇಗ ಹೋಗು. ತಾಂಡವ್, ನಾನು ಯಾವಾಗ್ಲೂ ಹೀಗೆ ಡ್ರೈವ್ ಮಾಡೋದು ಕಣೋ. ಇವತ್ ಮಾತ್ರ ನಾನು ಸ್ಲೋ ಡ್ರೈವ್ ಮಾಡ್ತಿದ್ದೀನಿ ಅಂತ ನಿನಗ್ ಫೀಲ್ ಆಗ್ತಿದೆ ಅಷ್ಟೇ. ಏನೋ ಒಂದು ಪ್ಲೀಸ್ ಬೇಗ ಹೋಗು, ನಂಗೆ ತುಂಬಾ ಭಯ ಆಗ್ತಿದೆ. ಹಾ. ಏ ತಾಂಡವ್, ಏನಾಗಲ್ಲ ಕಣೋ, ಕಾಮ್ ಡೌನ್. ತುಂಬಾ ಹೊಟ್ಟೆ ನೋವ್ತಿದೆ. ಏ ತಾಂಡವ್, ಏನೂ ಆಗಲ್ಲ. ತಾಂಡವ್, ಏನೂ ಆಗಲ್ಲ, ಇನ್ನೇನು ಹಾಸ್ಪಿಟಲ್ ಬಂತು. ಪ್ಲೀಸ್ ಬೇಗ ಹೋಗು, ತುಂಬಾ ಭಯ ಆಗ್ತಿದೆ. ಶ್ರೇಷ್ಠ, ಏನ್ ಮಾಡ್ತಿದ್ಯಾ? ಹೋಗು. ಗೊತ್ತಿಲ್ಲ ತಾಂಡವ್, ಇದ್ದಕ್ಕಿದ್ದಂಗೆ ಆಫ್ ಆಯ್ತು. ನಿಜ ಹೇಳು, ಬೇಕು ಅಂತ ಕಾರ್ ಆಫ್ ಮಾಡ್ಬಿಟ್ಟು ನನ್ನ ಕೊಲೆ ಮಾಡಕ್ ಟ್ರೈ ಮಾಡ್ತಿದ್ಯಾ ತಾನೆ? ಏ ತಾಂಡವ್, ನಿನ್ ಮೈಂಡ್ ಅಲ್ಲಿ ಪಾಸಿಟಿವ್ ಥಾಟ್ಸ್ ಬರೋದೇ ಇಲ್ವಾ? ಇಷ್ಟೊಂದೆಲ್ಲ ಮಾಡಿದ್ಮೇಲೆ ಅದ್ ಹೇಗೆ ಪಾಸಿಟಿವ್ ಥಾಟ್ ಬರುತ್ತೆ? ತಾಂಡವ್, ಒಂದ್ಸಲ ಯೋಚನೆ ಮಾಡು. ಇನ್ ಕೇಸ್ ನಿನ್ನ ಸಾಯಿಸೋ ಉದ್ದೇಶ ಆಗಿದ್ರೆ ನಿನಗ್ ಪಾಯ್ಸನ್ ಹಾಕಿರೋದು ನಾನು ಹೇಳ್ತಾನೆ ಇರ್ಲಿಲ್ಲ. ನೀನ್ ಈ ತರ ಹಾಸ್ಪಿಟಲ್ ಕರ್ಕೊಂಡು ಹೋಗ್ತಾ ಇಲ್ಲ. ಇವಾಗ ನೀನೇನ್ ನನ್ನ ಮಹಾ ಕರ್ಕೊಂಡು ಹೋಗ್ತಿದ್ಯಾ? ನಾನೇ ಫೋರ್ಸ್ ಮಾಡ್ಬಂದಿದ್ದು. ಅದು ಅಲ್ಲೇ ಕಾರ್ ಹೋಗ್ತಾಯ್ತು ಅಂತ ಸುಮ್ಮನೆ ಡ್ರಾಮಾ ಮಾಡಿ ಮದದ್ ರೋಡ್ ನಲ್ಲಿ ನಿಲ್ತಿದ್ಯಾ? ಈ ವಿಷಯದಲ್ಲಿ ನಾನು ಯಾರು ನಂಬಲ್ಲ, ನಿನ್ನಂತೂ ಡೆಫಿನೆಟ್ಲಿ ನಂಬಲ್ಲ. ನನ್ನ ಜೀವ ನಾನೇ ಉಳ್ಸ್ಕೊತೀನಿ. ಏ ತಾಂಡವ್, ತಾಂಡವ್, ನನ್ ಮಾತ್ ಕೇಳು. ತಾಂಡವ್, ಬಾರೋ. ಏ ತಾಂಡವ್, ಕಾರ್ ಸ್ಟಾರ್ಟ್ ಆಯ್ತು, ಬಾ. ಏ ತಾಂಡವ್, ದಡ್ಡನ್ ತರ ಆಡ್ಬೇಡ, ಬಾ ಒಂದ್ ಕಾರತ್ತು. ನಾನ್ ಬರಲ್ಲ. ಏ ತಾಂಡವ್, ಪ್ಲೀಸ್ ಅರ್ಥ ಮಾಡ್ಕೋ. ಒಂದ್ ಮಾಡೋದಕ್ಕೆ ಹೋಗಿ ಇನ್ನೊಂದಾಗುತ್ತೆ, ಬಾ, ನಾನ್ ಕರ್ಕೊಂಡು ಹೋಗ್ತೀನಿ. ಸ್ವಲ್ಪ ಸಮಾಧಾನವಾಗಿರೋ. ಏನ್ ಸಮಾಧಾನವಾಗಿರೋದು? ನೀನ್ ವಿಷ ತಗೋ, ನಾನು ನೋಡೇ ಬಿಡ್ತೀನಿ ಅದು ಎಷ್ಟು ಸಮಾಧಾನವಾಗಿರ್ತೀಯ ಅಂತ. ತಾಂಡವ್, ಹಾಗಲ್ಲ, ಇವಾಗ ಡಿಸ್ಕಸ್ ಮಾಡೋದು ಟೈಮ್ ಇಲ್ಲ. ಪ್ಲೀಸ್ ಹೋಗೋಣ, ಬಾ. ಏನ ಬರಲ್ಲ. ಏ ತಾಂಡವ್, ಪ್ಲೀಸ್ ಅರ್ಥ ಮಾಡ್ಕೋ, ಡಿಸ್ಕಷನ್ ಮಾಡಕ್ ಟೈಮ್ ಇಲ್ಲ, ಬಾ.